ಕಾಂತಾರ ಅನ್ನೋ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಧೂಳೆಬ್ಬಿಸಿತ್ತು. ಇಡೀ ಭಾರತೀಯ ಚಿತ್ರರಂಗವೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡಿತ್ತು. ಹೌಸ್ಫುಲ್ ಕಾಣದ ಚಿತ್ರಮಂದಿರಗಳು ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾದಿಂದ ಹೌಸ್ಫುಲ್ ಬೋರ್ಡ್ ನೋಡಿದ್ವು. ಕಾಂತಾರ ಸಖತ್ ಹಿಟ್ ಆಗ್ತಾ ಇದ್ದಂತೆ ಕಾಂತಾರ 1 ಸಿನಿಮಾ ಸೆಟ್ ಏರಿತ್ತು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಶುರುವಾದಾಗಿಂದ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಒಂದರ ಮೇಲೊಂದು ಅಹಿತಕರ ಘಟನೆಗಳು ನಡೀತಲೇ ಇವೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟಿಸುತ್ತಿದ್ದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಸಾವಿನ ನೋವು ಮಾಸುವ ಮುನ್ನವೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕಾಗಿ ಆಗಮಿಸಿದ ಮಿಮಿಕ್ರಿ ಕಲಾವಿದ ಕೊನೆ ಉಸಿರೆಳೆದಿದ್ದಾರೆ. ಹಾಗಿದ್ರೆ ಯಾರು ಅದು ಮಿಮಿಕ್ರಿ ಕಲಾವಿದ? ಆಗಿದ್ದೇನು? ಯಾಕೆ ಈ ಸಿನಿಮಾದಲ್ಲಿ ಸಾಲು ಸಾಲು ವಿಘ್ನಗಳು ಎದುರಾಗುತ್ತಿದೆ ಅನ್ನೋ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬಾಕ್ಸ್ ಆಫೀಸ್ ಉಡಿಸ್ ಮಾಡಿರುವ ಕಾಂತಾರ ಸಿನಿಮಾವನ್ನು ಜನ ಮೆಚ್ಚಿಕೊಂಡಿದ್ರು. ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ಟೇರಿದ್ದು ಒಂದರ ಹಿಂದೆ ಒಂದು ದುರಂತಗಳು ನಡೀತಾ ಇವೆ. ಕಾಂತಾರದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಹೆಣಗಳು ಬಿದ್ದಂತೆ ಕಾಂತಾರ ಚಾಪ್ಟರ್ 1 ಶೂಟಿಂಗ್ನಲ್ಲಿ ಹೆಣಗಳು ಬೀಳ್ತಾ ಇವೆ. ಕನ್ನಡದ ಕಾಮಿಡಿ ನಟ ರಾಕೇಶ್ ಪೂಜಾರಿ ಸಾವು ಅರಗಿಸಿಕೊಳ್ಳುವ ಮುಂಚೆ ಮತ್ತೊಬ್ಬ ಕಲಾವಿದ ಮೃತಪಟ್ಟಿದ್ದಾನೆ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣಕ್ಕೆ ಆಗಮಿಸಿದ್ದ ಕಲಾವಿದ ಸಾವು. ಹೌದು, ಕಾಂತಾರದಲ್ಲಿ ಅಭಿನಯಿಸಿದ ಕಲಾವಿದರು ಕಾಕತಾಳೀಯ ಎಂಬಂತೆ ಪ್ರಾಣ ಬಿಡ್ತಾ ಇದ್ದಾರೆ. ರಾಕೇಶ್ ಪೂಜಾರಿ ಕೂಡ ಕಾಂತಾರದಲ್ಲಿ ಅಭಿನಯಿಸಿದ್ದು ಶೂಟಿಂಗ್ ಕೊನೆಯ ದಿನ ಪ್ರಾಣವನ್ನು ಕಳೆದುಕೊಂಡಿದ್ರು. ಈಗ ಮಿಮಿಕ್ರಿ ಕಲಾವಿದ ಕೂಡ ಪ್ರಾಣ ಬಿಟ್ಟಿದ್ದಾನೆ. ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ನಿಜು ವಿಕೆ ಅವರು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಮ್ ಸ್ಟೇ ಒಂದರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಿಮಿಕ್ರಿ ಕಲಾವಿದ ನಿಜು ವಿಕೆ ಅವರು ಕಾಂತಾರ ಚಾಪ್ಟರ್ 1 ಚಿತ್ರದ ಚಿತ್ರೀಕರಣಕ್ಕಾಗಿ ಆಗಮಿಸಿದ್ರು. ಅವರು ಆಗುಂಬೆ ಹೋಮ್ ಸ್ಟೇ ಒಂದರಲ್ಲಿ ತಂಗಿದ್ರು. ಆದರೆ ಬುಧವಾರ ರಾತ್ರಿ ನಿಜು ವಿಕೆ ಅವರಿಗೆ ಎದೆನೋವು ಕಾಣಿಸಿಕೊಳ್ತು. ತಕ್ಷಣ ಅವರನ್ನು ತೀರ್ಥಹಳ್ಳಿ ಆಸ್ಪತ್ರೆಗೆ ರವಾನಿಸಲಾಗ್ತಿತ್ತು. ಅಷ್ಟರಲ್ಲೇ ಮಾರ್ಗ ಮಧ್ಯೆ ಇವರು ಪ್ರಾಣ ಬಿಟ್ಟಿದ್ದಾರೆ. ನಿಜು ವಿಕೆ ಅವರ ಮೃತದೇಹವನ್ನು ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಇವರ ಕುಟುಂಬಸ್ಥರು ಕೇರಳದಲ್ಲಿ ಇದ್ದಿದ್ದು ಅವರೀಗ ತೀರ್ಥಹಳ್ಳಿಗೆ ಆಗಮಿಸುತ್ತಿದ್ದಾರೆ. ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ನಿಧನ. ಕಳೆದ ತಿಂಗಳು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿದ್ದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಮೇ 12ರಂದು ಸ್ನೇಹಿತರ ಮದುವೆಯಲ್ಲಿ ರಾಕೇಶ್ ಪೂಜಾರಿ ಭಾಗವಹಿಸಿದ್ರು. ಅದಾದ್ಮೇಲೆ ರಾಕೇಶ್ ಪೂಜಾರಿ ಸುಸ್ತು ಎಂದಿದ್ದಾರೆ. ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಕೊನೆ ಉಸಿರೆಳೆದಿದ್ರು. ಇದಾಗಿ ಒಂದೇ ತಿಂಗಳಿಗೆ ಮತ್ತೊಬ್ಬ ಕಾಂತಾರ ಕಲಾವಿದ ಸಾವನ್ನಪ್ಪಿದ್ದು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿದೆ. ಸಾಲು ಸಾಲು ವಿಘ್ನ, 3 ಸಾವು. ಕಾಂತಾರ ಸಿನಿಮಾ ಬ್ಲಾಕ್ ಬಾಸ್ಟರ್ ಆದಮೇಲೆ ಕಾಂತಾರ ಚಾಪ್ಟರ್ 1 ಸಿನಿಮಾ ತಯಾರಿಸಲು ರಿಷಬ್ ಶೆಟ್ಟಿ ಮುಂದಾದರು. ಆದರೆ ಕಾಂತಾರ ಚಾಪ್ಟರ್ 1 ಆರಂಭದಿಂದಲೂ ಒಂದಲ್ಲ ಒಂದು ಅಹಿತಕರ ಘಟನೆಗಳು ನಡೀತಲೇ ಇದೆ. ಹಾಗಿದ್ರೆ ಏನೆಲ್ಲ ಘಟನೆಗಳು ನಡೆದಿವೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಘಟನೆ 1. ಈ ಹಿಂದೆ ಕಾಂತಾರ ಸಿನಿಮಾ ತಂಡ ಸಾಗುತ್ತಿದ್ದ ಬಸ್ ಕೊಲ್ಲೂರಿನಲ್ಲಿ ಅಪಘಾತಕ್ಕೀಡಾಗಿತ್ತು. ಬಸ್ನಲ್ಲಿದ್ದ ಜೂನಿಯರ್ ಆರ್ಟಿಸ್ಟ್ಗಳು ಗಾಯಗೊಂಡಿದ್ರು. ಹಾಗೆ ಕಾಡಿನಲ್ಲಿ ಬೆಂಕಿ ಹಚ್ಚಿದ್ರು ಅನ್ನೋ ಅಪವಾದ ಕೂಡ ಈ ಒಂದು ಕಾಂತಾರ ತಂಡಕ್ಕೆ ಬಂದಿತ್ತು. ಇನ್ನು ಘಟನೆ 2 ಅಂತ ನೋಡೋದಾದರೆ, ಮೇ 6ರಂದು ಕಾಂತಾರ ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಕೊಲ್ಲೂರು ಬಳಿಯ ಸೌಪರ್ಣಿಕ ನದಿಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿದ್ರು. ಘಟನೆ 3. ಮೇ 12ರಂದು ಕಾಂತಾರ ಚಿತ್ರದಲ್ಲಿ ನಟಿಸುತ್ತಿದ್ದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ರು. ಘಟನೆ 4. ಜೂನ್ 11 ಕಾಂತಾರ ಚಿತ್ರದಲ್ಲಿ ನಟಿಸಲು ಬಂದಿದ್ದ ಮಿಮಿಕ್ರಿ ಕಲಾವಿದ ನಿಜು ವಿಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಶುರುವಾದ ನಂತರ ಈವರೆಗೂ ಒಟ್ಟು 3 ಸಾವುಗಳು ಸಂಭವಿಸಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾಗೆ ಚಿತ್ರತಂಡಕ್ಕೂ ಒಂದು ಗಾಬರಿ ಉಂಟು ಮಾಡಿದೆ. ರಿಷಬ್ಗೆ ಎಚ್ಚರಿಕೆ ಕೊಟ್ಟಿತ್ತು ದೈವ. ಇನ್ನು ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಆರಂಭಿಸೋ ಮುನ್ನ ದೈವದ ಅಪ್ಪಣೆಯನ್ನ ಕೇಳಿದ್ರು. ಆಗ ದೈವ ಸಿನಿಮಾ ಮಾಡೋಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ಜೊತೆಗೆ ಒಂದು ಕಿವಿ ಮಾತನ್ನ ಕೂಡ ಹೇಳಿತ್ತು. ಮೊದಲ ಚಿತ್ರದಲ್ಲಿ ಒಳ್ಳೆಯದಾಗಿದೆ, ಅಪವಾದ ಕೂಡ ಬಂದಿತ್ತು. 10 ಹೆಜ್ಜೆ ಇಟ್ಟು ಮೊದಲ ಸಿನಿಮಾ ಮಾಡಿದ್ರಿ, ಈ ಬಾರಿ 100 ಹೆಜ್ಜೆ ಇಟ್ಟು ಸಿನಿಮಾ ಮಾಡಿ ಮುಂದುವರಿಯುವಂತೆ ದೈವ ಹೇಳಿತ್ತು. ಅಲ್ಲದೆ ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಜಾಗ್ರತೆಯಿಂದ ಸಿನಿಮಾ ಮಾಡುವಂತೆ ಎಚ್ಚರಿಕೆಯನ್ನ ನೀಡಿತ್ತು. ದೈವಕ್ಕೆ ಅಸಮಾಧಾನ ಬರುವಂತಹ ಯಾವುದೇ ಕೃತ್ಯವನ್ನ ಮಾಡದಂತೆ ದೈವದ ಸೂಚನೆಯ ಬೆನ್ನಲ್ಲೇ ಶೂಟಿಂಗ್ ಅನ್ನ ಆರಂಭಿಸಲಾಗಿತ್ತು. ಆದರೆ ಈ ಸಾಲು ಸಾಲು ದುರಂತಗಳು ನಡೆದಿವೆ. ಒಟ್ನಲ್ಲಿ ಆಕಸ್ಮಿಕನೋ ಕಾಕತಾಳಿಯೋ ಸಾಲು ಸಾಲು ಸಾವಿಗೆ ಕಾಂತಾರ ಹೆಸರು ಅಂಟಿಕೊಳ್ತಾ ಇದೆ. ಚಿತ್ರತಂಡ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ತಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ.
ಈ ಸಾವಿನ ಓಟ ಇಲ್ಲೇ ನಿಂತು ಕಾಂತಾರ ಚಾಪ್ಟರ್ 1ನಲ್ಲಿ ಅಭಿನಯಿಸೋ ಕಲಾವಿದರ ಜೀವಕ್ಕೆ ಇನ್ಮುಂದೆ ಯಾವುದೇ ತೊಂದರೆ ಆಗದಿರಲಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.